ಹಾಯ್ ಎವ್ರಿವಾನ್, ವೆಲ್ಕಮ್ ಟು ವೀಣಾ ದೀಕ್ಷಿ ವ್ಲಾಗ್. ನಾವು ಮತ್ತು ನಮ್ಮ ಫ್ರೆಂಡ್ ಫ್ಯಾಮಿಲಿ 3 ಡೇಸ್ಗೆ ಹೋಗ್ತಾ ಇದ್ದೀವಿ ಶಿವಮೊಗ್ಗಕ್ಕೆ. ಜರ್ನಿ ಮಧ್ಯದಲ್ಲಿ ಎಲ್ಲರಿಗೆ ಹಸಿವಾದ ಕಾರಣ ನಾವು ಹೋಟೆಲ್ಗೆ ಹೋಗಿ ಹೊಟ್ಟೆ ತುಂಬಿಸಿಕೊಂಡು ನೆಕ್ಸ್ಟ್ ನಮ್ಮ ಜರ್ನಿಯನ್ನು ಮುಂದುವರಿಸಿದ್ವಿ. ಮಾರ್ನಿಂಗ್ 6:30ಗೆ ನಾವು ತಲುಪಿದ್ದು ಹೋಟೆಲ್ ಸೌಪರ್ಣಿಕ. ಈ ಹೋಟೆಲ್ ರೂಮನ್ನು ನಾವು ಮೊದಲೇ ಬುಕ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ನಮ್ಮ ಲಗೇಜ್ ಇಳಿಸ್ಕೊಂಡು ಹೋಟೆಲ್ನಲ್ಲಿ ಚೆಕ್ ಇನ್ ಆಗಿ ರೂಮ್ ಕಡೆ ಹೊರಟ್ವಿ. ರೂಮಲ್ಲಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ತಗೊಂಡು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಹೊರಟಿದ್ದು ಶ್ರೀ ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ. ನಾವು ಈ ಟೆಂಪಲ್ಗೆ ಬರೋದು ಇದೇ ಫಸ್ಟ್ ಟೈಮ್. ಟೆಂಪಲ್ ಜಾಸ್ತಿ ಕ್ರೌಡ್ ಇಲ್ಲದ ಕಾರಣ ನಮ್ಮದು ದರ್ಶನ ಬೇಗ ಆಯಿತು. ಒಳಗಡೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ, ಹಾಗಾಗಿ ಒಳಗಡೆ ವಿಡಿಯೋ ಮಾಡಲಿಲ್ಲ. ಕ್ರೌಡ್ ಇಲ್ಲದ ಕಾರಣ ದರ್ಶನ ಅಂತೂ ತುಂಬ ಬೇಗನೆ ಆಯಿತು. ನೆಕ್ಸ್ಟ್ ನಾವು ಅಲ್ಲಿ ಅಮ್ಮನವರ ಪ್ರಸಾದ ತಿಂದು ನೆಕ್ಸ್ಟ್ ಲೊಕೇಶನ್ಗೆ ಹೊರಟ್ವಿ. ನಮ್ಮದು ನೆಕ್ಸ್ಟ್ ವ್ಯೂ ಪಾಯಿಂಟ್ ಜೋಗ ಜಲಪಾತ. ಜೋಗ ಜಲಪಾತವು ಶಿವಮೊಗ್ಗ ಜಿಲ್ಲೆಯಲ್ಲಿದ್ದು ಶರಾವತಿ ನದಿಯಿಂದ ಸೃಷ್ಟಿಯಾಗುವ ಭಾರತದ 2ನೇ ಅತ್ಯಂತ ಎತ್ತರವಾದ ಜಲಪಾತವಾಗಿದೆ. ಇದರ ಎತ್ತರ ಸುಮಾರು 292 ಮೀಟರ್. ಇದು ರಾಜಾ, ರಾಣಿ, ರೋರರ್, ರಾಕೆಟ್ ಎಂಬ 4 ವಿಭಿನ್ನ ಧಾರೆಗಳಾಗಿ ಹರಿಯುತ್ತದೆ. ಇಲ್ಲಿ ಜುಲೈಯಿಂದ ಡಿಸೆಂಬರ್ವರೆಗೂ ಭೋರ್ಗರೆಯುವ ಸೌಂದರ್ಯ ನೋಡ್ಬೋದು. ಆದರೆ ನಾವು ಹೋಗೋ ಟೈಮಲ್ಲಿ ಅಷ್ಟೇನು ನೀರಿರಲಿಲ್ಲ. ಇಲ್ಲಿ ಪ್ರಕೃತಿಯ ಸೌಂದರ್ಯ ಅಂತೂ ತುಂಬ ಚೆನ್ನಾಗಿದೆ. ಹೇಗಾಯ್ತು ಜೋಗ ಜಲಪಾತ ಎಲ್ಲ? ಸೂಪರ್ ಖುಷಿ ಆಯ್ತಾ ಫ್ಯಾಮಿಲಿ ಜೊತೆ ಬಂದಿದ್ದೆಲ್ಲ? ನೆಕ್ಸ್ಟ್ ನಾವು ಹೊರಟಿದ್ದು ವಾಟರ್ ಗೇಮ್ಸ್ ನಿಯರ್ ಬೈ ಜೋಗ ಜಲಪಾತ. ಇಲ್ಲಿ ಬೋಟಿಂಗ್, ಕಯಾಕಿಂಗ್ ಮತ್ತು ಜಿಪ್ ಲೈನ್ ಅಂತ 3 ಗೇಮ್ಸ್ ಇತ್ತು. ನಾವು ತಗೊಂಡಿದ್ದು ಬೋಟಿಂಗ್. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಈಗಲೂ ಸ್ಟಾರ್ಟ್ ಆಗಿದೆ. ಗಾಡಿ ಓಡಿಸಿ ಈಗ ಅನ್ನ ಗೇರ್ ಆಗ್ತಿದೆ ಮೋಷನ್. ಫಸ್ಟ್ ಗೇರಲ್ಲಿ ಗಾಡಿ ಓಡ್ತಾ ಇಲ್ಲ ಸರಿಯಾಗಿ. ಏನ್ ಗಾಡಿ ಈಗಲೇ ಕಾಲು ಸ್ಟಾರ್ಟ್ ಆಗಿದೆ. 10 ನಿಮಿಷ ಬಿಟ್ಟು ಕರಿತೀನಿ ಇದು ಒದಿಯಕ್ಕೆ. ಒದಿತಾ ಕೂತ್ಕೊ.
ಇದಾಗಿತ್ತು ಶಿವಮೊಗ್ಗದಲ್ಲಿ ನಮ್ಮ ಮೊದಲನೆಯ ದಿನ. ಪ್ಲೀಸ್ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.